ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಈ ಹಿಂದಿನ ತರಗತಿಯಲ್ಲಿ ನಮ್ಮ ಕರ್ನಾಟಕ TET 2014ರಲ್ಲಿ ನಡೆದಂತಹ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ 191ನೇ ಪ್ರಶ್ನೆಯಿಂದ 110ನೇ ಪ್ರಶ್ನೆ ಗಂಟ ನಾನು ಹಿಂದಿನ ತರಗತಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಿದ್ದೀನಿ. ಇವತ್ತಿನ ತರಗತಿಯಲ್ಲಿ ಅದರ ಮುಂದುವರೆದ ಭಾಗವಾದಂತಹ 111ನೇ ಪ್ರಶ್ನೆಯಿಂದ ಈ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಭೂಮಿಯ ಕೇಂದ್ರ ವಲಯವನ್ನು ನಿಫೆ ಎಂದು ಕರೆಯಲು ಕಾರಣವೇನು? ಭೂಮಿಯ ಕೇಂದ್ರ ವಲಯವನ್ನು ನಿಫೆ ಅಂತೇಳಿ ಯಾಕೆ ಕರಿತೀವಿ ಅಂತೇಳಿ, ಅದರಲ್ಲಿ ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳು ಇರುವುದರಿಂದ ಕರಿತೀವ, ನಿಕ್ಕಲ್ ಮತ್ತು ತಾಮ್ರದ ವಸ್ತುಗಳು ಇರುವುದರಿಂದ ಕರಿತೀವ, ನಿಕ್ಕಲ್ ಮತ್ತು ಅಲ್ಯೂಮಿನಿಯಂ ವಸ್ತುಗಳು ಇರುವುದರಿಂದ ಕರಿತೀವ, ನಿಕ್ಕಲ್ ಮತ್ತು ಮ್ಯಾಗ್ನೀಸಿಯಂ ವಸ್ತುಗಳು ಇರುವುದರಿಂದ ಕರಿತೀವ. ಯಾಕೆ ಕರಿತೀವಿ ಅಂತಂದರೆ ಅದು ಕೇಂದ್ರಗೋಳ ಅಂತೇಳಿ. ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳು ಕೂಡಿರುವುದರಿಂದ ಕೇಂದ್ರಗೋಳವನ್ನು ನಿಫೆ ಅಂತೇಳಿ ಕರಿತೀವಿ. ನಿಕ್ಕಲ್ ಅಂದರೆ Ni, ಕಬ್ಬಿಣ ಅಂದರೆ Fe. ಇದ್ರ ಸಂಕೇತಗಳು, ಇದ್ರ ಬಗ್ಗೆ ವಿವರಣೆ ಇದೆ ನೋಡಿ ಮುಂದೆ. ಭೂಮಿಯ ಅಂತರಾಳವನ್ನು 3 ಮುಖ್ಯ ಪದರಗಳಾಗಿ ವಿಂಗಡಣೆ ಮಾಡ್ತೀವಿ. ಅವುಗಳು ಯಾವಂದರೆ ಭೂಚಿಪ್ಪು, ಮ್ಯಾಂಟಲು, ಕೇಂದ್ರಗೋಳ. ಕೇಂದ್ರಗೋಳವನ್ನು ಭೂಮಿಯ ಅತ್ಯಂತ ಒಳಭಾಗ ಅಂತೇಳಿ ಕರಿತೀವಿ. ಇದು ಭೂಮಿಯ ಮೇಲ್ಮೈನಿಂದ ಎಷ್ಟಿದೆ ಅಂದರೆ 6371 ಕಿಲೋಮೀಟರ್ ಆಳದವರೆಗೆ ಇರ್ತೈತೆ. ಕೇಂದ್ರಗೋಳವು ಪ್ರಧಾನವಾಗಿ ನಿಕ್ಕಲ್ ಮತ್ತು ಕಬ್ಬಿಣದಿಂದ ಕೂಡಿರ್ತೈತೆ. ಇದರಿಂದ ಕೇಂದ್ರ ವಲಯವನ್ನು ನಾವೇನು ಕರಿತೀವಿ? ನಿಫೆ ಅಂತೇಳಿ ಕರಿತೀವಿ. ಕೇಂದ್ರ ವಲಯವನ್ನು ಮುಖ್ಯವಾಗಿ ಮತ್ತು 2 ವಲಯಗಳಾಗಿ ವಿಂಗಡಣೆ ಮಾಡ್ತಾರೆ. ಅದು ಹೊರ ವಲಯ ಮತ್ತು ಒಳ ಕೇಂದ್ರ ವಲಯ ಅಂತೇಳಿ. ಇವಾಗ 112ನೇ ಪ್ರಶ್ನೆ. ವಾಯುಮಂಡಲದ ಅತ್ಯಂತ ಕೆಳಪದರ ಯಾವುದು? ವಾಯುಮಂಡಲದ ಪದರಗಳು ಬರ್ತವೆ, 5 ಪದರಗಳು ಬರ್ತವೆ. ಅದು ಕೆಳಮಂಡಲ ಯಾವುದಂದರೆ ಮಧ್ಯಂತರ ಮಂಡಲನ, ಸಮೋಷ್ಣ ಮಂಡಲನ, ಪರಿವರ್ತನ ಮಂಡಲನ, ಅಯಾನ ಮಂಡಲನ. ಅಂದರೆ ಅದು ಸರಿಯಾದ ಉತ್ತರ ಯಾವುದಂದರೆ ಪರಿವರ್ತನ ಮಂಡಲ. ಇವು ಮಂಡಲಗಳು ಬರ್ತವೆ, 5 ಮಂಡಲಗಳು. ಅದ್ರ ಬಗ್ಗೆ ಈ ಕೆಳಗಿನ ವಿವರಣೆ ಇದೆ, ನೋಡೋಣ. ವಾಯುಗೋಳವನ್ನು ಮುಖ್ಯವಾಗಿ 5 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಪರಿವರ್ತನ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲ, ಉಷ್ಣತ ಮಂಡಲ, ಬಾಹ್ಯ ಮಂಡಲ. ಇದು ಹೆಂಗೆ ಹಾಕ್ತಾರಂದರೆ ಪರಿವರ್ತನ ಮಂಡಲ ಇಲ್ಲಿ ಫಸ್ಟ್ ಬರ್ತೈತೆ, ಇದು ಪರಿವರ್ತನ ಮಂಡಲ. ಆಮೇಲೆ ಸಮೋಷ್ಣ ಮಂಡಲ, ಆಮೇಲೆ ಮಧ್ಯಂತರ ಮಂಡಲ ಇದು, ಆಮೇಲೆ ಉಷ್ಣತ ಮಂಡಲ, ಇದಕ್ಕೆ ಅಯಾನ ಮಂಡಲ ಅಂತಲೂ ಕರೀತಾರೆ, ಮತ್ತು ಬಾಹ್ಯ ಮಂಡಲ. ಒಟ್ಟು 5 ಪದರಗಳು ಕಂಡುಬರ್ತವೆ. ಆದರೆ ಈ ಕಡೆಯಿಂದ ಕೆಳಗಡೆಯಿಂದ ಇಲ್ಲಿ ಪರಿವರ್ತನ ಬರ್ತೈತೆ, ಅದಕ್ಕೆ ಇದು ಕೆಳಗಿಂದಿದು ಪರಿವರ್ತನ ಮಂಡಲ. ಯಾವುದಂದರೆ ಪರಿವರ್ತನ ಮಂಡಲ ಎಲ್ಲಿ ಬರ್ತದೆ ಅಂದರೆ ಕೆಳಭಾಗದಲ್ಲಿ ಬರ್ತೈತೆ. ನಾವು ಹಿಂಗೆ ಉಲ್ಟಾ ಹೋಗಬೇಕು. ಇದು ಸಮೋಷ್ಣ, ಮಧ್ಯಂತರ. ಹಿಂಗೆ ಹೋದರೆ ಪರಿವರ್ತನ ಮಂಡಲ ಎಲ್ಲಿ ಬರ್ತೈತೆ? ಮೇಲೆ ಬರ್ತೈತೆ, ಕೆಳಗೆ ಬರ್ತೈತೆ? ಏನು ಇಲ್ಲಿ ಬರ್ತೈತಾ? ಇಲ್ಲಿ ಬರ್ತೈತಾ? ಇಲ್ಲಿ ಕೆಳಗೆ ಬರ್ತದಲ್ಲ, ಅದಕ್ಕೆ ಇದು ಕೆಳಪದರು ಅಂತೇಳಿ ಕರಿತೀವಿ. ಇಂಗ್ಲೀಷಲ್ಲೂ ನೆನ್ಪಿಟ್ಕೋಬೇಕು. ಟ್ರೋಪೋಸ್ಪಿಯರು, ಸ್ಟ್ರಾಟೋಸ್ಪಿಯರು, ಮೆಸೋಸ್ಪಿಯರು, ಥರ್ಮೋಸ್ಪಿಯರು, ಎಕ್ಸೋಸ್ಪಿಯರ್ ಅಂತೇಳಿ ಕರೀತಾರೆ. ಇವಾಗ 113ನೇ ಪ್ರಶ್ನೆ. ಎ ಪಟ್ಟಿಯಲ್ಲಿನ ಪ್ರದೇಶಗಳಿಗೆ ಬಿ ಪಟ್ಟಿಯಲ್ಲಿನ ಆವರ್ತ ಮಾರುತಗಳನ್ನು ಹೊಂದಿಸಬೇಕು. ಆವರ್ತ ಮಾರುತಗಳು ಏನೇನು ಕರೀತಾರೆ ಅಂತೇಳಿ. ಎ ಪಟ್ಟಿಯಲ್ಲಿ ಚೀನಾ, ನೋಡಿರಿ, ಚೀನಾ, ಅಮೇರಿಕಾ, ಆಸ್ಟ್ರೇಲಿಯಾ, ರಷ್ಯಾ. ಇದ್ರ ಬಗ್ಗೆ ವಿವರಣೆ ತೋರಿಸ್ತೀನಿ ನೋಡಿ. ಆವರ್ತ ಮಾರುತಗಳ ವಿವಿಧ ಹೆಸರುಗಳು. ಚೀನಾ ಮತ್ತು ಜಪಾನ್ನಲ್ಲಿ ಆವರ್ತ ಮಾರುತಕ್ಕೆ ಏನಂತ ಕರೀತಾರೆ? ಟೈಫೋನ್ ಅಂತೇಳಿ ಕರೀತಾರೆ. ಟೈಫೋನ್ ಅಂದರೆ ಇದು ಕೆಳಗೆ ಹೊತ್ತು ಬರಬೇಕು. ಟೈಫೋನ್ ಅಂದರೆ ಚೀನಾ ಮತ್ತು ಜಪಾನ್ನಲ್ಲಿ ಆವರ್ತ ಮಾರುತಗಳಿಗೆ ಹಂಗೆ ಕರೀತಾರೆ. ಅಮೇರಿಕಾ ಮತ್ತು ಮೆಕ್ಸಿಕೋದಲ್ಲಿ ಹೆರಿಕೇನ್ ಅಂತೇಳಿ ಕರೀತಾರೆ. ಅಮೇರಿಕಾ ಮತ್ತು ಮೆಕ್ಸಿಕೋದಲ್ಲಿ ಹೆರಿಕೇನ್ ಅಂತ ಕರೆದ್ರೆ, ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ವಿಲ್ಲಿಸ್, ಭಾರತದಲ್ಲಿ ಸೈಕ್ಲೋನ್, ರಷ್ಯಾದಲ್ಲಿ ವಿಲ್ಪೂಲ್. ಇವೆಲ್ಲ ಆವರ್ತ ಮಾರುತಗಳ ಹೆಸರು. ಚೀನಾ ಮತ್ತು ಜಪಾನ್ ಟೈಫೋನ್, ಅಮೇರಿಕಾ ಮತ್ತು ಮೆಕ್ಸಿಕೋ ಹೆರಿಕೇನ್, ಆಸ್ಟ್ರೇಲಿಯಾ ವಿಲ್ಲಿ ವಿಲ್ಲಿಸ್, ಭಾರತ ಸೈಕ್ಲೋನ್, ರಷ್ಯಾ ವಿಲ್ಪೂಲ್. ಇವು ಒಂದೊಂದು ದೇಶ ಕೊಟ್ಟು ಕೇಳ್ಬೋದು, ಈ ರೀತಿ ಹೊಂದಿಸಿ ಬರಿ ಅಂತಾರ ಕೇಳ್ಬೋದು. ಭಾರತ ಕೆಲವು ಪ್ರಬಲವಾದ ಮಾರುತಗಳು ಕಂಡು ಬರ್ತವೆ.
ಭಾರತದಲ್ಲಿ ಇನ್ನೂ ಬಲಿಷ್ಠವಂತ ಮಾರುತಗಳು ಬರ್ತವೆ. ಅವು ಯಾವಂದರೆ ನೀಶಾ, ನರ್ಗಿಸ್, ಐಲಾ, ಲೈಲಾ, ಬಿಜಿಲಿ ಇವೆಲ್ಲ ಏನಂದರೆ ಪ್ರಬಲವಾದ ಮಾರುತಗಳು. ಭಾರತ ಸ್ಥಳೀಯ ಮಾರುತಗಳ ಹೆಸರುಗಳೇನೆಂದರೆ ಭಾರತ ಸ್ಥಳೀಯ ಮಾರುತಗಳು ಭಾರತದಲ್ಲಿ ಲೂ ಅಂತ ಕರೆದರೆ, USA ಚೀನುಕ್ ಅಥವಾ ಹಿಮಭಕ್ಷಕ ಅಂತೇಳಿ ಕರೀತಾರೆ. ಆಲ್ಫ್ ಪರ್ವತದಲ್ಲಿ ಪೋನಾ, ಫ್ರಾನ್ಸ್ನಲ್ಲಿ ಮಿಸ್ಟ್ರಲ್, ಆಸ್ಟ್ರೇಲಿಯಾದಲ್ಲಿ ಬ್ರಿಕ್ ಫಿಲ್ಡರ್ ಅಂತೇಳಿ ಕರೀತಾರೆ. ಹಾಗೆ ಅಂಟಾರ್ಟಿಕಾದಲ್ಲಿ ಬ್ಲಿಜರ್ಡ್, ಸಹಾರಾ ಮರುಭೂಮಿಯಲ್ಲಿ ಸಿರ್ಯಾಕೋ ಇವೆಲ್ಲ ಏನು ಸ್ಥಳೀಯ ಮಾರುತಗಳಿಗೆ ಇರುವಂಥ ವಿವಿಧ ಹೆಸರುಗಳು. ಹಿಂದೂ ಮಹಾಸಾಗರವು ಹೊಂದಿರುವ ಖಂಡಗಳ ಮೇರೆಗಳು. ಹಿಂದೂ ಮಹಾಸಾಗರ ಯಾವ್ಯಾವ ಖಂಡಗಳು ಹೊಂದಿದೆ ಅಂದರೆ ಆಫ್ರಿಕಾ, ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಇವು 3 ಖಂಡಗಳನ್ನು ಇದು ಹೊಂದಿದೆ. ಹಿಂದೂ ಮಹಾಸಾಗರ ಇದನ್ನು ದಕ್ಷಿಣದ ಅತಿ ಹೆಚ್ಚು ವಿಸ್ತಾರವಾಗಿರುವ 3ನೇ ದೊಡ್ಡ ಸಾಗರ ಅಂತೇಳಿ ಕರಿತೀವಿ. ಇದು ಉತ್ತರಕ್ಕೆ ಏಷ್ಯಾ, ಪಶ್ಚಿಮಕ್ಕೆ ಆಫ್ರಿಕಾ, ಪೂರ್ವಕ್ಕೆ ಆಸ್ಟ್ರೇಲಿಯಾದಿಂದ ಏನಾಗಿದೆ ಇದು ಸುತ್ತುವರೆದಿದೆ. ಅತ್ಯಂತ ಆಳವಾದ ಸಾಗರ ಪೆಸಿಫಿಕ್ ಸಾಗರ, ಅತ್ಯಂತ ಚಿಕ್ಕ ಸಾಗರ ಆರ್ಕಿಟಿಕ್ ಸಾಗರ. ಭಾರತದಂತಹ ರಾಷ್ಟ್ರಕ್ಕೆ ಗಡಿರೇಖೆ ಅವಶ್ಯಕವಾಗಿದೆಯೇ? ಕಾರಣ ಏನು? ಯಾಕೆ ನಮಗೆ ಗಡಿರೇಖೆ ಬೇಕು ಅಂತೇಳಿ? ಕೈಗಾರಿಕೆಗಳಿಗೆ ಬೇಕಾಗುವ ಕಚ್ಚಾ ಪದಾರ್ಥಗಳನ್ನು ಸಾಗಿಸಲು, ರೈಲು ಮಾರ್ಗಗಳಿಗೆ ಪೂರಕವಾಗಲು, ಕೈಗಾರಿಕೆಗೆ ಸಿದ್ಧ ವಸ್ತುಗಳನ್ನು ವಿತರಿಸಲು, ದೀರ್ಘವಾದ ಭೂಗಡಿಯನ್ನು ರಚಿಸಲು. ನಮ್ಮ ಭಾರತದ ಗಡಿ ಏನಿದೆ ದೀರ್ಘವಾಗಿದೆ, ದೊಡ್ಡ ಗಡಿ ಇದೆ. ಅದಕ್ಕೆ ಅದನ್ನು ರಕ್ಷಣೆ ಮಾಡಲಿಕ್ಕೆ ನಮಗೆ ಏನು ಬೇಕು ಅಂತಂದರೆ ಗಡಿ ರೇಖೆ ಬೇಕು. ಭಾರತದ ಒಟ್ಟು ಭೂಗಡಿ ಎಷ್ಟಿದೆ ಅಂದರೆ 15,200 ಕಿಲೋಮೀಟರ್ ಇದೆ. ಇದು ತನ್ನ 7 ದೇಶಗಳೊಂದಿಗೆ ತನ್ನ ಭೂಗಡಿಯನ್ನು ಹಂಚಿಕೊಂಡಿದೆ. ಅವುಗಳಲ್ಲಿ ಅತ್ಯಂತ ಉದ್ದವಾದ ಭೂಗಡಿ ಎದರೊಂದಿಗೆ ಹಂಚಿಕೊಂಡಿದೆ ಅಂದರೆ ಬಾಂಗ್ಲಾದೇಶದೊಂದಿಗೆ 4,096 ಕಿಲೋಮೀಟರ್ ಹಂಚಿಕೊಂಡಿದೆ. ಅತ್ಯಂತ ಚಿಕ್ಕ ಗಡಿ ಅಫ್ಘಾನಿಸ್ತಾನ, ಅದು ಕೇವಲ 80 ಕಿಲೋಮೀಟರ್. ಚೀನಾ ಮತ್ತು ಭಾರತದ ಗಡಿರೇಖೆಯನ್ನು ಮ್ಯಾಕ್-ಮೋಹನ್ ಗಡಿರೇಖೆ ಅಂತೇಳಿ ಕರೀತಾರೆ. ಇದು ಎಷ್ಟಿದೆ ಅಂತಂದರೆ 3,917 ಕಿಲೋಮೀಟರ್ ಇದೆ. ಭಾರತ ಮತ್ತು ಪಾಕಿಸ್ತಾನವನ್ನು ವಿಭಾಗಿಸುವ ಗಡಿರೇಖೆ ಯಾವುದಂದರೆ ರ್ಯಾಡ್ ಕ್ಲಿಪ್. ಇದು 3,310 ಕಿಲೋಮೀಟರ್ ಇದೆ. ಇಡೀ ಭಾರತವನ್ನು 28 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ರಾಷ್ಟ್ರೀಯ ರಾಜಧಾನಿ ದೆಹಲಿಯನ್ನು ಇದು ಹೊಂದಿದೆ. ಕೋಲ್ಕತ್ತಾವನ್ನು ಚಹಾದ ಬಂದರು ಎಂದು ಕರೆಯಲು ಕಾರಣವೇನು? ಕೋಲ್ಕತ್ತಾವನ್ನು ಚಹಾದ ಬಂದರು ಅಂತೇಳಿ ಏಕೆ ಕರಿತೀವಿ ಅಂತಂದರೆ ಡಾರ್ಜಿಲಿಂಗ್ನಲ್ಲಿ ಬೆಳೆಯುವ ಚಹಾವನ್ನು ಕೋಲ್ಕತ್ತಾಕ್ಕೆ ರಫ್ತು ಮಾಡ್ತೀವಿ. ಅದಕ್ಕೋಸ್ಕರ ಕೋಲ್ಕತ್ತಾವನ್ನು ಚಹಾದ ಬಂದರು ಅಂತೇಳಿ ಕರಿತೀವಿ. ಇದರ ವಿವರಣೆ ಇಲ್ಲಿದೆ. ಸರಕುಗಳನ್ನು ಒಯ್ಯಲು ಮತ್ತು ತರುವುದಕ್ಕೆ ಏನು ಬೇಕು? ಹಡಗು ತಂಗುವ ಸ್ಥಳವನ್ನು ಬಂದರು ಅಂತೇಳಿ ಕರಿತೀವಿ. ಸರಕುಗಳು ಒಯ್ಯಲು ಮತ್ತು ತರುವುದಕ್ಕೆ ಏನು ಮಾಡ್ತೀವಿ? ಆಮದು ರಫ್ತು ಮಾಡೋಕ್ಕೆ ಏನು ಸ್ಥಳವನ್ನು ಉಪಯೋಗಿಸ್ಕೊಳ್ತೀವೋ ಅದಕ್ಕೆ ಬಂದರು ಅಂತೇಳಿ ಕರಿತೀವಿ. ಭಾರತದಲ್ಲಿ 14 ಪ್ರಮುಖ ಬಂದರುಗಳಿವೆ. ಅವುಗಳಲ್ಲಿ 6 ಪಶ್ಚಿಮ ತೀರದಲ್ಲಿ, ಇನ್ನು ಉಳಿದವು 7 ಪೂರ್ವ ತೀರದಲ್ಲಿ ಕಂಡುಬರ್ತವೆ. ಮತ್ತೊಂದು ಪ್ರಮುಖ ಬಂದರಿದೆ, ಅದು ಅಂಡಮಾನ್ ನಿಕೋಬಾರ್. ಅದು ಕಂಡುಬರ್ತೈತೆ, ಅಂಡಮಾನ್ ನಿಕೋಬಾರದಲ್ಲಿ ಕಂಡುಬರ್ತೈತೆ. ಕಾಂಡ್ಲಾ ಇದು ಗುಜರಾತ್ ಕಚ್ ಕಾರಿಯ ಶಿರೋಭಾಗದಲ್ಲಿ ಕಂಡುಬರುವಂಥ ಒಂದು ಬಂದರು. ಮುಂಬೈ ಇದನ್ನು ಭಾರತದ ಹೆಬ್ಬಾಗಿಲು ಅಂತ ಕರಿತೀವಿ. ಜವಾಹರ್ಲಾಲ್ ನೆಹರು ಬಂದರನ್ನು ಇದನ್ನು ನವಸೇವಾ ಬಂದರು ಅಂತೇಳಿ ಕರಿತೀವಿ. ಇದಕ್ಕೆ ನವಮಂಗಳೂರು ಬಂದರು, ಇದು ಕರ್ನಾಟಕದಲ್ಲಿ ಕಂಡುಬರುವಂಥ ಒಂದು ಬಂದರು. ಕೊಚ್ಚಿ ಇದು ಕೇರಳ ತೀರದಲ್ಲಿ ಇದನ್ನು ಅರಬ್ಬಿ ಸಮುದ್ರದ ರಾಣಿ ಅಂತೇಳಿ ಕರಿತೀವಿ. ಗೋವಾ ರಾಜ್ಯದ ಜುವಾರಿ ನದಿಯ ಅಳಿವೆಯ ಅಂಚಿನಲ್ಲಿ ಇದು ಕಂಡುಬರ್ತೈತಿ. ಇವೆಲ್ಲ ಪಶ್ಚಿಮ ತೀರದ ಬಂದರುಗಳಾಗಿದ್ದಾವೆ. ಈಗ ಪೂರ್ವ ತೀರದ ಬಂದರುಗಳು. ತೂತುಕಡಿ ತಮಿಳುನಾಡಿನಲ್ಲಿ ಕಂಡುಬರ್ತೈತೆ. ಚೆನ್ನೈನಲ್ಲಿ ತಮಿಳುನಾಡಿನಲ್ಲಿರುವ ಅತಿ ಹಳೆಯ ಬಂದರಿದು. ವಿಶಾಖಪಟ್ಟಣಂ ಬಂದರು ಇದೊಂದು ಭೂಭಾಗದಿಂದ ಸುತ್ತುವರೆದಿರುವ ಆಳವಾದ ಮತ್ತು ಸುರಕ್ಷಿತವಾದ ಬಂದರು ಅಂತ ಕರಿತೀವಿ. ಇದು ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತೈತೆ. ಪ್ಯಾರಾದೀಪ್ ಇದು ಒಡಿಸ್ಸಾದ ಮಹಾ ನದಿ, ಇದು ಮುಖ್ಯ ಭಾಗದಲ್ಲಿ ಕಂಡುಬರುವಂಥ ಒಂದು ನದಿಯಾಗಿದೆ. ಹಾಲ್ಡಿಯಾ ಇದು ಹೂಗ್ಲಿ ಮತ್ತು ಹಲ್ಡಿ ನದಿಗಳ ಸಂಗಮ ಸ್ಥಳದಲ್ಲಿ ನೆಲೆಸಿದೆ. ಇದು ಕಂಡುಬರೋದು ಪಶ್ಚಿಮ ಬಂಗಾಳದಲ್ಲಿ. ಕೋಲ್ಕತ್ತಾ ಹೂಗ್ಲಿ ನದಿಯ ಎಡದಂಡೆಯಲ್ಲಿದ್ದು ಭಾರತದ ನದಿ ದಂಡೆಯ ಬಂದರಾಗಿದೆ. ಇದು ಭಾರತದ 2ನೇ ಅತಿ ದೊಡ್ಡ ಬಂದರು. ಇದನ್ನು ಚಹಾದ ಬಂದರು ಅಂತೇಳಿ ಕರಿತೀವಿ. ಪೋರ್ಟ್ ಬ್ಲೇರ್ ಇದು ಭಾರತದ ಕೇಂದ್ರಾಡಳಿತ ಪ್ರದೇಶದಲ್ಲಿ
ಕಂಡು ಬಂದಂಥ ಒಂದು ಬಂದರಾಗಿದ್ದು ಇದು ಅಂಡಮಾನ್ ನಿಕೋಬಾರದಲ್ಲಿ ಕಂಡು ಬರ್ತೈತೆ. ಒಟ್ಟು ಪಶ್ಚಿಮದಲ್ಲಿ 6, ಪೂರ್ವದಲ್ಲಿ 7 ಬಂದರುಗಳು ಕಂಡು ಬರ್ತವೆ. ಚೆನ್ನಾಗಿ ನೆನ್ಪಿಟ್ಕೋಬೇಕು ಎಲ್ಲ ಬರ್ತಾವಂತೇಳಿ. ಭಾರತದಲ್ಲಿ ಪ್ರಾರಂಭಿಸಲ್ಪಟ್ಟ ಮೊದಲ ರೈಲು ಮಾರ್ಗ ಯಾವುದಂದರೆ ಬಾಂಬೆ ಟು ಠಾಣಾ, ಅಂದರೆ 4ನೇ ಆಪ್ಷನ್ ಇದು. ಮುಂಬೈಯಿಂದ ಠಾಣಾದವರೆಗೆ ಕಂಡು ಬರ್ತೈತಿ. ರೈಲು ಸಾರಿಗೆ ಭಾರತದ ಪ್ರಮುಖ ಭೂ ಸಾರಿಗೆ. ಭಾರತದ ಪ್ರಥಮ ರೈಲು ಮಾರ್ಗ 1853ರಲ್ಲಿ ಮುಂಬೈಯಿಂದ ಠಾಣೆವರೆಗೆ ಓಡ್ತೈತೆ. ಕೋಲ್ಕತ್ತಾ ರಾಣಿಗಂಜ್ನಲ್ಲಿ 1854, ಮದ್ರಾಸ್ ಅರ್ಕೋನೋಮಾ ಕೋಲ್ಕತ್ತಾ ರಾಣಿಗಂಜ್ನಲ್ಲಿ 1854ರಲ್ಲಿ ಓಡಿದರೆ ಮದ್ರಾಸ್ ಆರ್ಕೋನೋಮಾದಲ್ಲಿ 1864ರಲ್ಲಿ ಓಡ್ತೈತೆ. ರೈಲು ಸಾರಿಗೆ ಭಾರತ ಅತಿ ದೊಡ್ಡ ಸಾರ್ವಜನಿಕ ಉದ್ದಿಮೆ. ಇಂದು ದೇಶದಲ್ಲಿ 64,1500 ಕಿಲೋಮೀಟರ್ ಉದ್ದದ ರೈಲು ಮಾರ್ಗಗಳಿದ್ದು 7,031 ರೈಲು ನಿಲ್ದಾಣಗಳು ಕಂಡುಬರ್ತವೆ. ಆಡಳಿತದ ವ್ಯವಸ್ಥೆಗಾಗಿ ಭಾರತೀಯ ರೈಲ್ವೆಯನ್ನು ಏನು ಮಾಡಿದ್ವಿ 17 ವಲಯಗಳಾಗಿ ವಿಂಗಡಣೆ ಮಾಡಲಾಗಿದೆ. ನವಸೇವಾ ಬಂದರಿನ ನಿರ್ಮಾಣ ಆಗಿರುವ ಮುಖ್ಯ ಪರಿಣಾಮ ಏನು? ನವಸೇನಾ ಬಂದರು ಯಾಕೆ ನಿರ್ಮಾಣ ಆಯಿತು, ಅದರ ಉದ್ದೇಶ ಏನು ಅಂತೇಳಿ. ಮುಂಬೈ ಬಂದರಿನ ಸಾರಿಗೆ ಒತ್ತಡವನ್ನು ಕಡಿಮೆ ಮಾಡಲು, ಅದಕ್ಕೆ ಇದು ನಿರ್ಮಾಣ ಆಗ್ತೈತೆ. ಏನು ಮುಂಬೈ ಇಲ್ಲಿದೆ ನೋಡು, ಮುಂಬೈ ಸಾರಿಗೆ ಒತ್ತಡವನ್ನು ಇದು ಕಡಿಮೆ ಮಾಡ್ಲಾಕ ಇದು ನವಸೇವಾ ಬಂದರು ನಿರ್ಮಾಣ ಆಗ್ತೈತೆ. ಇದ್ರ ವಿವರಣೆ, ಇದನ್ನು ಪ್ರಸ್ತುತ ಜವಾಹರ್ಲಾಲ್ ನೆಹರು ಬಂದರು ಅಂತೇಳಿ ಕರಿತೀವಿ. ಇದು ಮುಂಬೈ ನಗರದಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಎಲಿಫೆಂಟ ಗುಹೆಗಳಿಗೆ ಇದು ಸಮೀಪದಲ್ಲಿದೆ. ಮುಂಬೈ ಬಂದರಿನ ಒತ್ತಡವನ್ನು ತಗ್ಗಿಸಲು ಇದು ನಿರ್ಮಾಣವಾಗಿದೆ. ಬೇರೆ ದೇಶಗಳಿಗೆ ರಫ್ತಾಗಿ ನಮ್ಮ ದೇಶಕ್ಕೆ ವಿದೇಶಿ ವಿನಿಮಯಕ್ಕೆ ಹೆಚ್ಚು ಗಳಿಕೆ ಸಿಗುತ್ತಿರುವ ಕೃಷಿ ಉತ್ಪನ್ನಗಳು ಯಾವ್ಯಾವು ಅಂದರೆ ಸೆಣಬು, ಹತ್ತಿ, ಕಾಫಿ, ಸಾಂಬಾರ್ ಪದಾರ್ಥಗಳು. ಸೆಣಬಿನ ವೈಜ್ಞಾನಿಕ ಹೆಸರು ಕಾರ್ಕೋರಸ್ ಕ್ಯಾಪ್ಸುಲರಿನ್ ಅಂತ ಕರಿತೀವಿ. ಇದು ಸೆಣಬಿನ ವೈಜ್ಞಾನಿಕ ಹೆಸರು. ಇದನ್ನು ಚಿನ್ನದ ಎಳೆ ಅಂತೇಳಿ ಕರಿತೀವಿ. ಸೆಣಬು ಉತ್ಪಾದನೆಯಲ್ಲಿ ಭಾರತ ಏನಿದೆ ಅಂದರೆ ಪ್ರಥಮ ಸ್ಥಾನದಲ್ಲಿದೆ. ಸೆಣಬಿನ ರಫ್ತುಗಳ ಮೂಲಕ ಅತಿ ಮುಖ್ಯವಾದ ವಿದೇಶಿ ವಿನಿಮಯಕ್ಕೆ ಭಾರತ ಹೆಸರುವಾಸಿಯಾಗಿದೆ. ಹತ್ತಿಯ ವೈಜ್ಞಾನಿಕ ಹೆಸರು ಗಾಸ್ಪಿಯಂ. ಹತ್ತಿಯ ಉತ್ಪಾದನೆಯಲ್ಲಿ ಭಾರತ ಕೂಡ ಪ್ರಥಮ ಸ್ಥಾನದಲ್ಲಿದೆ. ಇದನ್ನು ಕಪ್ಪು ಮಣ್ಣಿನಲ್ಲಿ ಬೆಳೆಯುತ್ತಾರೆ. ಇದನ್ನು ಕಾಟನ್ ಸಾಯಿಲ್ ಅಂತಲೂ ಕೂಡ ಕರೀತಾರೆ. ಕಾಫಿಯ ವೈಜ್ಞಾನಿಕ ಹೆಸರು ಕಾಫಿಯೇ. ಇದು ಕೆಫಿನ್ ಎಂಬ ವಸ್ತುವನ್ನು ಒಳಗೊಂಡಿರುವುದು. ಇದನ್ನು 2 ವಿಧಗಳಲ್ಲಿ ಕಾಣ್ತೀವಿ, ರೋಬಸ್ಟಾ ಮತ್ತು ಅರೇಬಿಕ್. ಭಾರತದ ಕರ್ನಾಟಕದ ಅತಿ ಹೆಚ್ಚು ಕಾಫಿಯನ್ನು ಬೆಳೆಯಲಾಗುತ್ತದೆ. ವಿದ್ಯಾರ್ಥಿ ಓರ್ವ ಪೆನ್ನು ಕೊಂಡು ಬಳಸುತ್ತಾನೆ. ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆ? ಉತ್ಪಾದಕ ಚಟುವಟಿಕೆಯ, ವಿನಿಮಯ ಚಟುವಟಿಕೆಯ, ಅನುಭೋಗಿ ಚಟುವಟಿಕೆಯ, ವಿತರಣಾ ಚಟುವಟಿಕೆ. ಪೆನ್ ಕೊಂಡು ಬಳಸ್ತಾ ಇದ್ದಾನೆ ಅಂದರೆ ಅದು ಅನುಭೋಗಿಸ್ತಾ ಇದ್ದಾನೆ ಅಂತ ಅರ್ಥ. ಆರ್ಥಿಕ ಚಟುವಟಿಕೆಯನ್ನು 4 ವಿಧಗಳಾಗಿ ವಿಂಗಡಿಸ್ತೀವಿ. ಅವುಗಳೆಂದರೆ ಉತ್ಪಾದನೆ, ಅನುಭೋಗ, ವಿನಿಮಯ, ವಿತರಣೆ. ಅನುಭೋಗ ಅಂದರೆ ಸರಕುಗಳನ್ನು ಮತ್ತು ಸೇವೆಗಳನ್ನು ಮಾನವ ಬಳಸಿಕೊಂಡು ತನ್ನ ಬಯಕೆಗಳನ್ನು ಏನು ತೃಪ್ತಿಪಡಿಸ್ಕೋತಾನೋ ಅದೇ ಅನುಭೋಗ. ಭಾರತದಂಥ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಏಕೆ ಬೇಕು? ಭಾರತದಂಥ ಹಬ್ಬಗಳ ರಾಷ್ಟ್ರೀಯ ಆಚರಣೆ ನಾವು ಹೇಗೆ ಮಾಡ್ತೀವಿ ಅಂತ. ವೈವಿಧ್ಯತೆಯಲ್ಲಿ ಏಕತೆಯನ್ನು ರೂಪಿಸಲ್ಲ, ಮೀಸಲಾತಿಯನ್ನು ಮುಂದುವರಿಸಿಕೊಂಡು ಹೋಗಲ್ಲ, ಸಂಸ್ಕೃತಿಯನ್ನು ರಕ್ಷಿಸಲ್ಲ, ವಿದೇಶಿ ಸಂಸ್ಕೃತಿಯನ್ನು ಅನುಕರಣೆ ತಡೆಗಟ್ಟಲ್ಲ. ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವುದಕ್ಕೋಸ್ಕರ ನಾವೇನು ಮಾಡ್ತೀವಿ, ವಿವಿಧ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ವಿವಿಧ ಭಾಷೆಯ ಸಂಸ್ಕೃತಿ ಧರ್ಮಗಳಲ್ಲಿ ನಂಬಿಕೆ ಇಟ್ಟಿರುವ ಜನ ಸಮುದಾಯವು ಜೀವನ ವಿಧಾನವನ್ನು ಬಹು ಸಂಸ್ಕೃತಿ ಅಥವಾ ಬಹುತ್ವ ಅಂತಲೇ ಕರಿತೀವಿ. ಭಾರತ ವೈವಿಧ್ಯಮಯ ರಾಷ್ಟ್ರವಾಗಿದ್ದು ಭೌಗೋಳಿಕವಾಗಿ ವಿಭಿನ್ನತೆಯನ್ನು ಹೊಂದಿರುವ ದೇಶ. ಪ್ರತಿಯೊಬ್ಬ ಪ್ರಜೆಯು ತನಗಿಷ್ಟ ಬಂದ ಧರ್ಮವನ್ನು ಅನುಸರಿಸಬಹುದು. ಪ್ರಾದೇಶಿಕ ಭಾಷೆಗಳಲ್ಲಿ ಮಾತನಾಡಿ ಸಾಮಾಜಿಕ ಜೀವನದಲ್ಲಿ ಬೆರೆಯಬಹುದು. ಹಾಗಾಗಿ ಭಾರತದಲ್ಲಿ ಈ ಹಲವು ವಿಭಿನ್ನತೆಗಳಲ್ಲಿ ವಾಸಿಸುವ ಜನರನ್ನು ಐಕ್ಯತೆಯಿಂದ ಇರುವುದರಿಂದ ಬಹುತ್ವದಲ್ಲಿ ಏಕತೆಯನ್ನು ನಾವು ಕಾಣ್ತೀವಿ. ಭಾರತೀಯ ಪತ್ರಿಕಾ ಪರಿಷತ್ತು ಸಂಸ್ಥೆಯ ಉದ್ದೇಶ ಏನು? ಅದರ ಉದ್ದೇಶ ಏನಿದೆ ಅಂತೇಳಿ, ಪತ್ರಿಕಾ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡುವುದು. ಪತ್ರಿಕಾ ಸ್ವಾತಂತ್ರ್ಯವನ್ನು ಪರೀಕ್ಷಿಸಲು ಮತ್ತು ಭಾರತದಲ್ಲಿನ ವೃತ್ತಪತ್ರಿಕೆಗಳ ಮತ್ತು ಸುದ್ದಿ ಏಜೆನ್ಸಿಗಳ ಗುಣಮಟ್ಟವನ್ನು ಕಾಪಾಡುವುದು ಇದರ ಉದ್ದೇಶವಾಗಿರ್ತೈತೆ. ಅಖಿಲ ಭಾರತ ಪತ್ರಿಕಾ ಸಂಪಾದಕ ಪರಿಷತ್ತು ಭಾರತ ಸರ್ಕಾರ 1940 ಅಕ್ಟೋಬರ್ 26ನೇ
ತಾರೀಖಂದು ಭಾರತ ಪತ್ರಿಕೆಗಳ ಮೇಲೆ ಬಿಗಿಯಾದ ಮತ್ತು ಭೀತಿ ಹುಟ್ಟಿಸುವ ನಿಷೇಧಾಜ್ಞೆಯನ್ನು ಜಾರಿ ಮಾಡಿತು. ಸರ್ಕಾರದ ಈ ನಿಷೇಧಾಜ್ಞೆಯನ್ನು ಸ್ವತಂತ್ರ ಹೋರಾಟದ ಸುದ್ದಿಗಳನ್ನು ಪ್ರಚಾರ ಮಾಡುವುದು ಸಾಧ್ಯವಿರಲಿಲ್ಲ. ಅದು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಕೊಡಲಿಪೆಟ್ಟನ್ನು ಹಾಕಿದಂತಾಗಿದೆ. ಈ ಎಲ್ಲ ಸಮಸ್ಯೆಗಳನ್ನು ಸರ್ಕಾರದ ಸಮಾಲೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬರಲು ಏನು ಮಾಡಿದ್ರು, ಭಾರತ ಪತ್ರಿಕೆಗಳ ಸಂಪಾದಕರು ಒಂದು ಕಡೆ ಸೇರಿ ಈ ಒಕ್ಕೂಟದ ಅಖಿಲ ಭಾರತ ಅಂದರೆ ಪತ್ರಿಕಾ ಸಂಪಾದಕರ ಪರಿಷತ್ತಾಗಿ ಇದು ಮಾರ್ಪಟ್ಟಿದೆ. ರಾಜ್ಯಪಾಲರ ಪ್ರಮುಖ ಕರ್ತವ್ಯಗಳಲ್ಲಿ ಇದು ಒಂದಾಗಿದೆ. ಏನು ಕೆಲಸ ಅವ್ರು ಮಾಡ್ತಾರೆ ಅಂಥೇಳಿ, ರಾಜ್ಯದಲ್ಲಿ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ಅಧಿಕಾರ. ರಾಷ್ಟ್ರದಲ್ಲಿ ರಾಷ್ಟ್ರಪತಿ ಹೊರಡಿಸಿದರೆ ರಾಜ್ಯದಲ್ಲಿ ರಾಜ್ಯಪಾಲ ಹೊರಡಿಸ್ತಾರೆ. ಇವ್ರ ಕಾರ್ಯಗಳೇನಂತ ನೋಡಿಲಿ. ರಾಜ್ಯಪಾಲರು 153ನೇ ವಿಧಿ ರಾಜ್ಯಪಾಲರ ಸ್ಥಾನದ ಬಗ್ಗೆ ಕುರಿತು ಮಾಹಿತಿ ನೀಡುತ್ತದೆ. ಇವರನ್ನು ರಾಜ್ಯದ ಪ್ರಥಮ ಪ್ರಜೆ ಅಂತೇಳಿ ಕರಿತೀವಿ. ರಾಜ್ಯಪಾಲರ ಅಧಿಕಾರ ಮತ್ತು ಕಾರ್ಯಗಳು ಈ ಕೆಳಗಿನಂತಿವೆ. ರಾಜ್ಯದ ಮುಖ್ಯಮಂತ್ರಿ ಮತ್ತು ಅವರ ಸಲಹೆ ಮೇರೆಗೆ ಇತರ ಮಂತ್ರಿಗಳನ್ನು ನೇಮಿಸುವುದು. ರಾಜ್ಯ ಲೋಕಸಭಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ವಿಶ್ವವಿದ್ಯಾಲಯ ಕುಲಪತಿಗಳನ್ನು ಇವರೇನು ಮಾಡ್ತಾರೆ, ನೇಮಕ ಮಾಡ್ತಾರೆ. ಅಧಿವೇಶನ ಕರೆಯುವ ಮತ್ತು ಮುಂದೂಡುವ ಕಾರ್ಯವನ್ನು ಮಾಡ್ತಾರೆ. ಮುಖ್ಯಮಂತ್ರಿಗೆ ಶಿಫಾರಸಿನ ಮೇಲೆಗೆ ವಿಧಾನಸಭೆಯನ್ನು ವಿಸರ್ಜಿಸುವ ಅಧಿಕಾರ ಕೂಡ ರಾಜ್ಯಪಾಲರು ಹೊಂದಿರ್ತಾರೆ. ಶಾಸಕಾಂಗ ಅಂಗೀಕರಿಸುವ ಮಸೂದೆಗೆ ತಮ್ಮ ಅಂಕಿತವನ್ನು ಹಾಕುವ ಮತ್ತು ತಡೆಹಿಡಿಯುವ ಅವಶ್ಯಕತೆ ಇವರಿಗಿದೆ. ರಾಷ್ಟ್ರಪತಿ ಅಂಕಿತಕ್ಕೂ ಕಳಿಸುವುದು ಕೂಡ ಇವರ ಕರ್ತವ್ಯವಾಗಿದೆ. ರಾಜ್ಯದ ಹಣಕಾಸು ಆಯೋಗ ನೇಮಿಸುವ ಅಧಿಕಾರ ಮತ್ತು ಹಣಕಾಸು ಮಸೂದೆಯ ಮೇಲೆ ಇವರ ಅಧಿಕಾರ ಇದೆ. ಅಪರಾಧ ಮಾಡಿದ ಶಿಕ್ಷೆಗೆ ಗುರಿ ಆದವರಿಗೆ ಕ್ಷಮಾದಾನ ನೀಡುವ ಮತ್ತು ಕಡಿಮೆ ಮಾಡುವ ಅಥವಾ ಮುಂದೂಡುವ ಮತ್ತು ಶಿಕ್ಷೆಯನ್ನು ಬದಲಾಯಿಸುವ ಅಧಿಕಾರ ಕೂಡ ರಾಜ್ಯಪಾಲರಿಗೆ ಇರುತ್ತದೆ. ಬಹುಮತವಿಲ್ಲದೆ ಇದ್ದಾಗ ಮುಖ್ಯಮಂತ್ರಿಯನ್ನು ನೇಮಿಸುವ ವಿವೇಚನಾ ಅಧಿಕಾರ ಕೂಡ ರಾಜ್ಯಪಾಲರಿಗೆ ಕಂಡುಬರ್ತೈತೆ. ನಮ್ಮ ರಾಷ್ಟ್ರವನ್ನು ಗಣರಾಜ್ಯ ಎಂದು ಕರೆಯಲು ಕಾರಣ ಏನು? ನಮ್ಮ ರಾಷ್ಟ್ರದ ವಿವಿಧ ರಾಜ್ಯಗಳಿಂದ ಕೂಡಿರುವುದರಿಂದ ಅದಕ್ಕೆ ಕರಿತೀವ. ಏನು ಸಂಸ್ಕೃತಿ ರಕ್ಷಿಸೋದ್ರಿಂದ ಕರಿತೀವ. ವಿದೇಶಿ ಸಂಸ್ಕೃತಿ ಅನುಕರಣೆಯನ್ನು ತಡೆಗಟ್ಟಲು ಕರಿತೀವ. ನಮ್ಮ ರಾಷ್ಟ್ರ ಏನಾಗಿದೆ, ವಿವಿಧ ರಾಜ್ಯಗಳಿಂದ ಕೂಡಿರೋದ್ರಿಂದ ಇದೊಂದು ಗಣರಾಜ್ಯ ಅಂತೇಳಿ ಕರಿತೀವಿ. ಭಾರತ ಸಂವಿಧಾನ ರಚನಾ ಸಮಿತಿಯಲ್ಲಿ ಕರ್ನಾಟಕದ ಪ್ರತಿನಿಧಿಗೆ ಕೆಲಸ ನಿರ್ವಹಿಸಿದರೆ ಯಾರಂದರೆ ಎಸ್ ನಿಜಲಿಂಗಪ್ಪ. ವಿಶಾಲ ಏಕೀಕೃತ ರಾಜ್ಯದ ಮುಖ್ಯಮಂತ್ರಿಯಾದ ಎಸ್ ನಿಜಲಿಂಗಪ್ಪನವರು ಬಾಂಬೆ ಪ್ರಾಂತ್ಯದಿಂದ ಏನು ಮಾಡ್ತಾರೆ, ಭಾಗವಹಿಸ್ತಾರೆ. ಸಂವಿಧಾನ ರಚನೆಯ ಮೊದಲ ಸಭೆ ನಡೆದಿದ್ದು 1946 ಡಿಸೆಂಬರ್ 9ರಂದು. ಸಂವಿಧಾನ ರಚನಾ ಸಭೆಯ ಹಂಗಾಮಿ ಅಧ್ಯಕ್ಷರಾಗಿದ್ದರು ಸಚ್ಚಿದಾನಂದ ಸಿನ್ಹಾ. ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್. ಬಾಬಾ ರಾಜೇಂದ್ರ ಪ್ರಸಾದ್ ಏನಾಗಿದ್ದರು, ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಇವೆಲ್ಲ ಒಂದೊಂದು ಪಾಯಿಂಟ್ಸು ಒಂದೊಂದು ಕ್ವಶನ್ ಆಗುವಂಥ ಸಂಭವ ಇರ್ತೈತೆ. ಅದಕ್ಕೆ ನೀಟಾಗಿ ನೋಡ್ಕೊಳ್ಬೇಕೆಲ್ಲ. ಸಾಮಾನ್ಯವಾಗಿ ರಾಜ್ಯದ ವಿಧಾನ ಪರಿಷತ್ತಿನ ಸಂಖ್ಯಾಬಲ ಎಷ್ಟಿರಬೇಕು? ವಿಧಾನಸಭೆಯ ಸದಸ್ಯರ 1/3 ಇರಬೇಕು. ರಾಜ್ಯ ಶಾಸಕಾಂಗದ ಮೇಲ್ಮನೆಯನ್ನು ವಿಧಾನ ಪರಿಷತ್ ಅಂತ ಕರೆದ್ರೆ, ರಾಜ್ಯ ಶಾಸಕಾಂಗದ ಮೇಲ್ಮನೆ ವಿಧಾನ ಪರಿಷತ್ ಅಂತ ಕರಿತೀವಿ. ಆದರೆ ಕೇಂದ್ರದಾಗ ಬಂದರೆ ರಾಜ್ಯಸಭೆಯನ್ನು ಮೇಲ್ಮನೆ ಅಂತ ಕರಿತೀವಿ. ಕೆಳಮನೆ ಅಂತೇಳಿ ಲೋಕಸಭೆಯನ್ನೇ ಕರಿತೀವಿ. ಇಲ್ಲಿ ವಿಧಾನಸಭೆಯನ್ನು ಕೆಳಮನೆ ಅಂತೇಳಿ ಕರಿತೀವಿ. ಇದರ ಗರಿಷ್ಠ ಸದಸ್ಯರ ಸಂಖ್ಯೆ ಆ ರಾಜ್ಯದ ವಿಧಾನಸಭಾ ಸದಸ್ಯರ 1/3 ಏನಾಗಿರ್ತೈತೆ, ಸಂಬಂಧ ಪಟ್ಟಿರ್ತೈತೆ. ಭಾರತದ ರಾಷ್ಟ್ರಪತಿಯವರು ಸಂವಿಧಾನದ ಮುಖ್ಯಸ್ಥರು ಮತ್ತು ರಾಷ್ಟ್ರದ ಪ್ರಥಮ ಪ್ರಜೆ. ಕಾರ್ಯಾಂಗದ ನಾಮಮಾತ್ರ ಮುಖ್ಯಸ್ಥರಾಗಿದ್ದು 3 ಸೇನಾಪಡೆಗಳ ಮಹಾದಂಡ ನಾಯಕರಾಗಿರ್ತವೆ. 3 ಸೇನಾಪಡೆ ಅಂದ್ರೇನು? ನೌಕಾಪಡೆ, ವಾಯುಪಡೆ, ಭೂಪಡೆ. 3 ಸೇನೆಗಳದ್ದು ಮುಖ್ಯಸ್ಥರಾಗಿರ್ತಾರೆ. ಸಂವಿಧಾನದ 54 ಮತ್ತು 55ನೇ ವಿಧಿ ಏನು ಮಾಡ್ತೈತೆ, ಇವರ ಚುನಾವಣೆ ಬಗ್ಗೆ ತಿಳಿಸ್ಕೊಡ್ತೈತೆ. ರಾಷ್ಟ್ರಪತಿಯವರನ್ನು ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು, ಎಲ್ಲ ರಾಜ್ಯಗಳ ದೆಹಲಿ, ಪುದುಚೇರಿ ವಿಧಾನಸಭಾ ಚುನಾಯಿತ ಸದಸ್ಯರಿಂದ ಕೂಡಿದ ಮತದಾರ ವರ್ಗ ಇಲ್ಲಿ ಇವರನ್ನು ನೇಮಕ ಮಾಡ್ತೈತೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು ಪ್ರಮಾಣ ವಚನ ಬೋಧಿಸ್ತಾರೆ ಅಂದರೆ ರಾಷ್ಟ್ರಪತಿಯವರು ಬೋಧಿಸುತ್ತಾರೆ. ಇವರ ಅಧಿಕಾರಾವಧಿ ಎಷ್ಟಂದರೆ 5 ವರ್ಷ. ಅರ್ಹತೆಗಳು: ಭಾರತ ಪ್ರಜೆಯಾಗಿರಬೇಕು, 35 ವರ್ಷ ವಯಸ್ಸಾಗಿರಬೇಕು, ಲೋಕಸಭೆ ಸದಸ್ಯರಾಗಿರಬೇಕು ಮತ್ತು ಅದರ ಅರ್ಹತೆಗಳನ್ನು ಹೊಂದಿರಬೇಕು.
ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇವರು ಇರಬಾರ್ದು. ದಿವಾಳಿಕೋರನಾಗಿರ್ಬೋದು, ಇವೆಲ್ಲ ಇರಬಾರ್ದು. ದ್ವಿಸದನ ಶಾಸನ ಸಭೆಯನ್ನು ಹೊಂದಿರುವ ರಾಜ್ಯಗಳು ಯಾವ್ಯಾವು? ಅಂದರೆ ದ್ವಿಸದನ ಶಾಸಕಾಂಗ ಅಂದರೆ ಲೋಕಸಭೆ, ರಾಜ್ಯಸಭೆ ಅಥವಾ ವಿಧಾನಸಭೆ, ವಿಧಾನ ಪರಿಷತ್ ಹೊಂದಿರುವಂತಹ ರಾಜ್ಯಗಳ ಪಟ್ಟಿಗಳಲ್ಲಿ ಹೇಳಬೇಕು. ಬಿಹಾರ್, ಕರ್ನಾಟಕ, ಮಹಾರಾಷ್ಟ್ರ, ಜಮ್ಮು ಕಾಶ್ಮೀರ್ ಇವೇನಾಗಿದ್ದಾವೆ? ದ್ವಿಸದನ ಹೊಂದಿರುವಂತಹ ರಾಷ್ಟ್ರಗಳು. ವಿಧಾನಸಭೆ ಸದಸ್ಯರ ಅರ್ಹತೆಗಳು ಯಾವಂದರೆ ಭಾರತ ಪ್ರಜೆಯಾಗಿರಬೇಕು, 30 ವರ್ಷ ವಯಸ್ಸಾಗಿರಬೇಕು, ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರ್ದು, ದಿವಾಳಿಕೋರನಾಗಿರಬಾರ್ದು, ಇವೆಲ್ಲ ಅರ್ಹತೆಗಳು ಬರ್ತವೆ. ನಮ್ಮ ರಾಷ್ಟ್ರೀಯ ಧ್ಯೇಯವಾಕ್ಯ ಸತ್ಯಮೇವ ಜಯಂತಿ ಎಂಬುದರ ಇದರ ಅರ್ಥ ಏನು ಅಂಥೇಳಿ ಇದು ನಾವು ಎದರಿಂದ ಆಯ್ದುಕೊಂಡಿದ್ದೇವೆ? ಏನು ಕಠೋಪನಿಷತ್ತ, ಮಂಡುಕೋಪನಿಷತ್ತ, ಋಗ್ವೇದನ, ಯಜುರ್ವೇದನ ಅಂದರೆ ಮಂಡುಕ ಉಪನಿಷತ್ತಿನಿಂದ ನಾವು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಭಾರತ ಸರ್ಕಾರವು ನಮ್ಮ ರಾಷ್ಟ್ರ ಲಾಂಛನವನ್ನು ಜನವರಿ 1950ರಂದು ಏನು ಮಾಡಿತು? ಅಂಗೀಕರಿಸಿತು. ಇದು ದೇವನಾಗರ ಲಿಪಿಯಲ್ಲಿ ಕಂಡು ಬರ್ತೈತೆ. ಇದನ್ನು ಸತ್ಯಮೇವ ಜಯಂತಿ ಅಂತೇಳಿ ನಾವು ಕರಿತೀವಿ. ಅಂದರೆ ಸತ್ಯ ಒಂದೇ ಗೆಲ್ಲುತ್ತದೆ ಎಂಬ ಇದು ಉಪನಿಷತ್ತಿನಲ್ಲಿರುವಂಥ ಒಂದು ವಾಕ್ಯದ ಅರ್ಥ. ಸಾರನಾಥ ಅಶೋಕನ ಶಿಲಾಸ್ತಂಭದ ಬೋಧಿಗೆಯ ರೂಪಾಂತರವೇ ನಮ್ಮ ರಾಷ್ಟ್ರ ಲಾಂಛನ ಆಗಿದೆ. ಸಿಂಹಗಳು ಇರುವುದರಿಂದ ಇದನ್ನು ಸಿಂಹ ಬೋಧಿಗೆ ಅಂತೇಳಿ ನಾವು ಕರಿತೀವಿ. ನಮ್ಮ ರಾಷ್ಟ್ರ ಲಾಂಛನ ಅಥವಾ ಮುದ್ರೆಗಳ ಮೂಲ ಶಿಲ್ಪಾಕೃತಿಯಲ್ಲಿ 4 ಸಿಂಹಗಳು ಕಂಡುಬರ್ತವೆ. ಅವು 4 ದಿಕ್ಕುಗಳನ್ನು ಸೂಚಿಸುತ್ತವೆ. ಪೀಠವು ಗುಂಡಾಗಿದೆ. ಅದರ 4 ದಿಕ್ಕುಗಳನ್ನು ಒಂದೊಂದು ಚಕ್ರ ಇದೆ. ಆ ಚಕ್ರಗಳ ನಡುವೆ ಏನಿದೆ? ಆನೆ ಇದೆ, ಗೂಳಿ, ಕುದುರೆ, ಸಿಂಹ. ಈ ಪ್ರಾಣಿಗಳ ಹೆಸರುಗಳು ಕೂಡ ಕರೀತಾರೆ. ಆನೆ ಇರ್ತದೆ, ಗೂಳಿ, ಕುದುರೆ, ಸಿಂಹ. ಅಶೋಕ ಚಕ್ರದಲ್ಲಿ ಎಷ್ಟು ಪ್ರಾಣಿಗಳು ಕಂಡು ಬರ್ತೇವೆ, ಅವು ಯಾವ್ಯಾವು ಅಂತಲೂ ಕೇಳ್ತಾರೆ. ಅವಾಗ ಆನೆ, ಗೂಳಿ, ಕುದುರೆ, ಸಿಂಹ 3 ಸಾಧು ಪ್ರಾಣಿಗಳಿದ್ದಾವೆ. 2 ಸಾಧು ಪ್ರಾಣಿಗಳು, 2 ಕ್ರೂರ ಪ್ರಾಣಿಗಳು. ಆನೆ ಕ್ರೂರ ಪ್ರಾಣಿ, ಸಿಂಹ ಕ್ರೂರ ಪ್ರಾಣಿ, ಗೂಳಿ, ಕುದುರೆ ಸಾಧು ಪ್ರಾಣಿ. ಪೀಠದಲ್ಲಿರುವ ಚಕ್ರವನ್ನು ಧರ್ಮಚಕ್ರ ಅಂತೇಳಿ ನಾವು ಕರಿತೀವಿ. ಇವಾಗ ಇಲ್ಲಿಗೆ ಸಾಕು. ಈಗ 31ರಿಂದ ಏನು ಮಾಡೋಣ ಅಂದರೆ 150 ಗಂಟ ಮುಂದಿನ ತರಗತಿಯಲ್ಲಿ ಬಿಡಿಸ್ತೀನಿ. ಯಾಕಂದರೆ 20 ಕ್ವಶನ್ ಆಗಿ ಮಾಡ್ತಾಯಿದ್ದೀನಿ. ಯಾಕಂದರೆ ವಿವರಣೆ ಹೇಳಬೇಕಲ್ಲ, ಲೇಟ್ ಆಗ್ತೈತೆ. ಅದಕ್ಕೆ ಮುಂದಿನ ತರಗತಿಯಲ್ಲಿ ಮಾಡೋಣ. ಇದರ ಉಳಿದ ಭಾಗವನ್ನು ಹೇಳ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.